ದ್ವಿತೀಯ PUCಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೇವೆ ಮತ್ತು 1 ಅಂಕದ ಮತ್ತು 2 ಅಂಕದ ಪ್ರಶ್ನೋತ್ತರಗಳು ಪರೀಕ್ಷೆಗೆ ಯಾವ ಬರ್ತವೆ, ಈ 2025ರ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವದ್ದು ಯಾವುವು ಅನ್ನೋದನ್ನು ನೋಡಿದ್ವಿ. ಈಗ 5 ಅಂಕದ ಪ್ರಶ್ನೆಗಳು ಯಾವ ಬರ್ತವೆ ಅನ್ನೋದನ್ನು ನೋಡೋಣ. ಈಗ ನೋಡಿ, ಮೊದಲು ಯಾವ ಪಾಠದಲ್ಲಿ 5 ಅಂಕದ ಪ್ರಶ್ನೆಗಳು ಬರ್ತವೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ನಾವು ಹೋಗಬೇಕು. ಈಗ ಮಾನವ ಭೂಗೋಳಶಾಸ್ತ್ರ ಅಧ್ಯಾಯ 1ರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಅಧ್ಯಾಯ 1ರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಇನ್ನು ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ, ಇದರಲ್ಲಿ 5 ಅಂಕದ ಪ್ರಶ್ನೆಗಳು. ಒಂದು ಪ್ರಶ್ನೆ ನಮಗೆ ಬರುತ್ತೆ, 5 ಅಂಕದ ಒಂದು ಪ್ರಶ್ನೆ. 5 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ನೋಡಿ, 5 ಅಂಕದ ಪ್ರಶ್ನೆಗಳು. ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆಯನ್ನು ವಿವರಿಸಿರಿ. ಜನಸಂಖ್ಯಾ ಬೆಳವಣಿಗೆಯ ಘಟಕಗಳನ್ನು ವಿವರಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿದ್ದಾರೆ. ಪ್ರಪಂಚದ ಲಿಂಗಾನುಪಾತ ಹಾಗೂ ವಯೋಮಾನ ರಚನೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಪಂಚದ ಜನಸಂಖ್ಯಾ ಸಂಯೋಜನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಜನಸಂಖ್ಯಾ ಆವರ್ತ ಎಂದರೇನು, ಹಂತಗಳನ್ನು ವಿವರಿಸಿ. ಮಾನವ ಅಭಿವೃದ್ಧಿ ಎಂದರೇನು, ಮಾನವ ಅಭಿವೃದ್ಧಿಯ ಮಾಪನವನ್ನು ಕುರಿತು ಚರ್ಚಿಸಿ. ನೋಡಿ, ಇವು ಪ್ರಶ್ನೆಗಳು ಬರ್ತವೆ 5 ಅಂಕದ ಪ್ರಶ್ನೆಯಲ್ಲಿ. ಇವನ್ನ ನೀವು ಯಾವ ರೀತಿ ಬರೀಬೇಕು ಉತ್ತರಗಳನ್ನು ಅಂತ ನೀವು ನೋಡಬೇಕು. ಮತ್ತು ಈಗಾಗಲೇ ಆಲ್ರೆಡಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಅವುಗಳಲ್ಲಿ ಸಂಪೂರ್ಣ ಉತ್ತರಗಳನ್ನು ಕೂಡ ನೀಡಿದ್ದೇವೆ. ಅವನ್ನು ಕೂಡ ನೋಡಿ. ಮತ್ತು ನಿಮ್ಮ ಪೂರ್ವ ಪ್ರಿಪ್ರೇಟರಿ ಎಕ್ಸಾಮದ ಒಂದು ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ನೋಡಿ, ಮಾನವನ ಆರ್ಥಿಕ ಚಟುವಟಿಕೆಗಳು ಅಧ್ಯಾಯ 3ರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆ ಇರೋದಿಲ್ಲ. ಇನ್ನು ನಾವು ಅಧ್ಯಾಯ 4ರಲ್ಲಿ ನೋಡೋಣ. ಅಧ್ಯಾಯ 4 ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸಾರಿಗೆ ಮತ್ತು ಸಂಪರ್ಕದಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೊರಟ್ರೆ, ಭೂ ಸಾರಿಗೆ ವಿಕಾಸ ಮತ್ತು ಮಹತ್ವದ ಬಗ್ಗೆ ಬರೆಯಿರಿ. ಪ್ರಪಂಚದ ಕೊಳವೆ ಮಾರ್ಗ ಸಾರಿಗೆಯ ಕುರಿತು ಟಿಪ್ಪಣಿ ಬರೆಯಿರಿ. ಇನ್ನು ಸಾರಿಗೆಯ ಮಹತ್ವದ ಬಗ್ಗೆ ಬರೆಯಿರಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿದ್ದಾರೆ. ಸಮೂಹ ಮಾಧ್ಯಮಗಳ ಪ್ರಾಮುಖ್ಯತೆಗಳನ್ನು ಪಟ್ಟಿ ಮಾಡಿರಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3ರಲ್ಲಿ ಇದನ್ನು ಕೇಳಿದ್ದಾರೆ. ಇನ್ನು ಮಾನವನ ವಸತಿಗಳು, ಇದರಲ್ಲಿ ಯಾವುದೇ 5 ಅಂಕದ ಪ್ರಶ್ನೆ ಬರೋದಿಲ್ಲ ಅಧ್ಯಾಯ 5ರಲ್ಲಿ. ಇನ್ನು ಅಧ್ಯಾಯ 6ರಲ್ಲಿ ನೋಡಿ, ಭಾರತದ ಜನಸಂಖ್ಯೆ. ಅಧ್ಯಾಯ 6 ಭಾರತದ ಜನಸಂಖ್ಯೆ ಬಹಳ ಇಂಪಾರ್ಟೆಂಟು. ಇಲ್ಲಿ 5 ಅಂಕದ 2 ಪ್ರಶ್ನೆಗಳು ನಿಮಗೆ ಬರ್ತವೆ. ಅಂದರೆ ಈ ಅಧ್ಯಾಯದಲ್ಲಿ ನೀವು 5 ಅಂಕದ ಪ್ರಶ್ನೆಗಳನ್ನು ಓದಲೇಬೇಕು. ಭಾರತದ ಜನಸಂಖ್ಯೆಯ ಬೆಳವಣಿಗೆಯ ಪ್ರವೃತ್ತಿಯನ್ನು ವಿವರಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಭಾರತದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿರುವ ಅಂಶಗಳನ್ನು ವಿಶ್ಲೇಷಿಸಿ. ಮತ್ತು ಭಾರತದಲ್ಲಿ ಜನಸಂಖ್ಯೆ ಅಸಮಾನವಾಗಿ ಹಂಚಿಕೆಯಾಗಲು ಕಾರಣವಾಗಿರುವ ಅಂಶಗಳನ್ನು ವಿವರಿಸಿರಿ. ಭಾರತದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಯಿಂದ ಉಂಟಾಗುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ವಿವರಿಸಿ. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ವಲಸೆ ಎಂದರೇನು, ವಲಸೆಯ ವಿಧಗಳನ್ನು ವಿವರಿಸಿ. ನೋಡಿ, ಹಿಂದೆ ಎಲ್ಲ ಕೇಳಿದ್ದಾರೆ ಇವನ್ನ. ವಲಸೆಯ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ವಿಶ್ಲೇಷಿಸಿ. ವಲಸೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ಕುರಿತು ವಿವರಿಸಿರಿ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು. ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಇದನ್ನು. ಇನ್ನು ಭೂ ಮತ್ತು ಜಲ ಸಂಪನ್ಮೂಲಗಳು. ನೋಡಿ, 5 ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಅಧ್ಯಾಯ 7ರಲ್ಲಿ 5 ಅಂಕದ ಒಂದು ಪ್ರಶ್ನೆ ಯಾವ ರೀತಿ ಬರ್ತವೆ ಅನ್ನೋದನ್ನು ನೋಡೋಣ. ಭಾರತದ ವಿವಿಧ ಭೂ ಬಳಕೆಯ ಮಾದರಿಯ ಸವಿವರ ನೀಡಿ. ಭೂ ಸಾಮರ್ಥ್ಯದ ಪ್ರಾಮುಖ್ಯತೆಯನ್ನು ಚರ್ಚಿಸಿ. ವಿವಿಧೋದ್ದೇಶ ನದಿ ಕಣಿವೆ ಎಂದರೇನು, ಭಾರತದಲ್ಲಿ ಅದರ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಭಾರತದಲ್ಲಿ ಬಾವಿ ನೀರಾವರಿ ಹಂಚಿಕೆಯನ್ನು ಕುರಿತು ಚರ್ಚಿಸಿ. ದಾಮೋದರ್ ನದಿ ಕಣಿವೆ ಯೋಜನೆಯ ಪ್ರಮುಖ ಲಕ್ಷಣ ಮತ್ತು ಉದ್ದೇಶಗಳನ್ನು ವಿವರಿಸಿರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಮುಖ ಲಕ್ಷಣಗಳು ಮತ್ತು ಉದ್ದೇಶಗಳನ್ನು ವಿವರಿಸಿರಿ. ಮಳೆ ನೀರಿನ ಕೊಯ್ಲಿನ ಬಗ್ಗೆ ಸವಿವರ ನೀಡಿ. ನೋಡಿ, ಇನ್ನು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾರಲ್ಲ, ಇವು ತುಂಬ ಇಂಪಾರ್ಟೆಂಟು. ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಎಂದರೇನು, ಭಾರತದಲ್ಲಿ ಅದರ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇನ್ನು ವ್ಯವಸಾಯ ಅಧ್ಯಾಯ 8 ವ್ಯವಸಾಯದಲ್ಲಿ ಕೂಡ 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಆದ ಕಾರಣ ಈ ಅಧ್ಯಾಯ ಕೂಡ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಒಂದು ಮಹತ್ವದ ಒಂದು ಅಧ್ಯಾಯ.
ಭಾರತದಲ್ಲಿ ವ್ಯವಸಾಯದ ಮಹತ್ವವನ್ನು ಕುರಿತು ಬರೆಯಿರಿ. ನೋಡಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಭಾರತದಲ್ಲಿ ರೂಢಿಯಲ್ಲಿರುವ ಪ್ರಮುಖ ಕೃಷಿಯ ವಿಧಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಹಸಿರು ಕ್ರಾಂತಿ ಎಂದರೇನು, ಅದರ ಅನುಕೂಲತೆಗಳನ್ನು ಕುರಿತು ಬರೆಯಿರಿ. ಹಸಿರು ಕ್ರಾಂತಿಯ ಮಹತ್ವದ ಕೌಶಲ್ಯಗಳನ್ನು ವಿವರಿಸಿರಿ. ಹಸಿರು ಕ್ರಾಂತಿಯ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಭತ್ತದ ಬೇಸಾಯಕ್ಕೆ ಬೇಕಾಗಿರುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ಭಾರತದಲ್ಲಿ ಭತ್ತದ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ. ಗೋಧಿಯ ಬೆಳವಣಿಗೆಯ ಅವಶ್ಯಕ ಭೌಗೋಳಿಕ ಅಂಶಗಳನ್ನು ವಿವರಿಸಿರಿ. ಕಬ್ಬಿನ ಬೇಸಾಯಕ್ಕೆ ಬೇಕಾಗುವ ಭೌಗೋಳಿಕ ಅಂಶಗಳನ್ನು ಬರೆಯಿರಿ. ಭಾರತದಲ್ಲಿ ಹತ್ತಿ ಬೆಳೆಗೆ ಬೇಕಾದ ಭೌಗೋಳಿಕ ಅಂಶಗಳು ಯಾವುವು, ಹತ್ತಿಯ ಪ್ರಭೇದಗಳನ್ನು ವಿವರಿಸಿರಿ. ಚಹಾ ಬೇಸಾಯಕ್ಕೆ ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ. ಕಾಫಿ ಬೇಸಾಯಕ್ಕೆ ಭೌಗೋಳಿಕ ಅಂಶಗಳನ್ನು ವಿವರಿಸಿರಿ. ನೋಡಿ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾರಲ್ಲ, ಇವನ್ನೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರಗಳನ್ನು ಕೂಡ ನೀಡಿದ್ದೀವಿ. ಆ ವಿಡಿಯೋಗಳನ್ನು ನೀವು ನೋಡಬಹುದು. ಇನ್ನು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಅಧ್ಯಾಯ 9ರಲ್ಲಿ ಕೂಡ 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಇಲ್ಲಿ ಏನೇನು ಬರ್ತವೆ, ಖನಿಜಗಳು ಎಂದರೇನು, ಅವುಗಳ ಪ್ರಕಾರ ಮತ್ತು ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ. ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಭಾರತದಲ್ಲಿ ಕಬ್ಬಿಣ ಅದಿರಿನ ಉತ್ಪಾದನೆ ಮತ್ತು ಹಂಚಿಕೆ ಬಗ್ಗೆ ವಿವರಿಸಿರಿ. ಭಾರತದಲ್ಲಿ ಮ್ಯಾಂಗ್ನೀಸ್ ಉಪಯೋಗ, ಹಂಚಿಕೆ ಮತ್ತು ಉತ್ಪಾದನೆಗಳನ್ನು ಕುರಿತು ವಿವರಿಸಿರಿ. ಭಾರತದಲ್ಲಿ ಬಾಕ್ಸೈಟ್ ಹಂಚಿಕೆ, ಉತ್ಪಾದನೆ ಮತ್ತು ವ್ಯಾಪಾರ ಕುರಿತು ಬರೆಯಿರಿ. ಭಾರತದಲ್ಲಿ ಚಿನ್ನದ ಹಂಚಿಕೆ, ಉತ್ಪಾದನೆ ಮತ್ತು ವ್ಯಾಪಾರ ಕುರಿತು ಬರೆಯಿರಿ. ಭಾರತದಲ್ಲಿ ಕಲ್ಲಿದ್ದಲಿನ ಪ್ರಾಮುಖ್ಯತೆ, ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ಚರ್ಚಿಸಿ. ಭಾರತದಲ್ಲಿ ಕಚ್ಚಾ ತೈಲದ ಉತ್ಪತ್ತಿ, ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ. ಭಾರತದಲ್ಲಿ ಜಲ ವಿದ್ಯುತ್ ಶಕ್ತಿಯನ್ನು ಕುರಿತು ಬರೆಯಿರಿ. ಭಾರತದಲ್ಲಿ ಥರ್ಮಲ್ ಮತ್ತು ಪರಮಾಣು ಶಕ್ತಿಗಳನ್ನು ಕುರಿತು ವಿವರಿಸಿರಿ. ಭಾರತದಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿ ಮತ್ತು ವಿವರಿಸಿರಿ. ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣಾ ಕ್ರಮಗಳನ್ನು ವಿವರಿಸಿರಿ. ಇನ್ನು ಅಧ್ಯಾಯ 10ರಲ್ಲಿ ಕೈಗಾರಿಕೆಗಳು, ಇಲ್ಲಿ ಕೂಡ 5 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವೆ. ನೋಡಿ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ನೋಡಿ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಬಹಳಷ್ಟು ಸಾರಿ ಹಿಂದೆ ಕೇಳಿದ್ದಾರೆ. ಭಾರತ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ವಿವರಿಸಿರಿ. ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶದ ಅನುಕೂಲತೆಗಳನ್ನು ಚರ್ಚಿಸಿ. ಭಾರತ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ಬರೆಯಿರಿ. ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಾಮುಖ್ಯತೆ ಮತ್ತು ಅಭಿವೃದ್ಧಿಯನ್ನು ವಿವರಿಸಿರಿ. ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಇದರ ಉತ್ತರ ಇದೆ. ಸಕ್ಕರೆ ಕೈಗಾರಿಕೆ ಪ್ರಾಮುಖ್ಯತೆ, ಸ್ಥಾನೀಕರಣ ಅಂಶಗಳು, ಹಂಚಿಕೆ ಮತ್ತು ಉತ್ಪಾದನೆ ಕುರಿತು ವಿವರಿಸಿರಿ. ಸಕ್ಕರೆ ಕೈಗಾರಿಕೆಗಳು ದಕ್ಷಿಣ ಭಾರತ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳಲು ಕಾರಣಗಳನ್ನು ವಿವರಿಸಿರಿ. ಭಾರತದಲ್ಲಿ ಸಿಮೆಂಟ್ ಕೈಗಾರಿಕೆ, ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ. ಭಾರತದ ಅಲ್ಯೂಮಿನಿಯಂ ಕೈಗಾರಿಕೆ, ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ. ಭಾರತದ ಕೈಗಾರಿಕೆಗಳ ಮೇಲೆ ಜಾಗತೀಕರಣದ ಪರಿಣಾಮಗಳು ಯಾವುವು ವಿವರಿಸಿರಿ. ಕೈಗಾರಿಕೆಗಳ ಮೇಲೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಪರಿಣಾಮಗಳನ್ನು ವಿಶ್ಲೇಷಿಸಿ. ನೋಡಿ ಇವೆಲ್ಲ ಮಾದರಿ ಪತ್ರಿಕೆಗಳನ್ನು ಉತ್ತರಗಳನ್ನು ನಾವು ಸಂಪೂರ್ಣವಾಗಿ ಬಿಡಿಸಿದ್ದು, ಅದರಲ್ಲಿ ನೀವು ಆ ವಿಡಿಯೋಗಳಲ್ಲಿ ಈ ಉತ್ತರಗಳನ್ನು ಕೂಡ ಕಾಣಬಹುದು. ಇನ್ನು ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ, ಇಲ್ಲಿ ಈ ಅಧ್ಯಾಯದಿಂದ ಕೂಡ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ನೋಡಿ ಯಾವ ಪ್ರಶ್ನೆಗಳು ಅಂತ ನೋಡೋದಾದರೆ, ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕುರಿತು ವಿವರಿಸಿರಿ. ಭಾರತದಲ್ಲಿ ರೈಲು ಸಾರಿಗೆ ಅಭಿವೃದ್ಧಿ ಕುರಿತು ಬರೆಯಿರಿ. ಭಾರತದಲ್ಲಿ ಪಶ್ಚಿಮ ಕರಾವಳಿ ಯಾವುದಾದರೂ 2 ಬಂದರುಗಳನ್ನು ವಿವರಿಸಿ. ಭಾರತ ಪೂರ್ವ ಕರಾವಳಿ ಯಾವುದಾದರೂ 2 ಬಂದರುಗಳನ್ನು ವಿವರಿಸಿರಿ. ಉಪಗ್ರಹ ಸಂಪರ್ಕ ಎಂದರೇನು, ಉಪಗ್ರಹ ಸಂಪರ್ಕದ ಪ್ರಾಮುಖ್ಯತೆಗಳನ್ನು ಪಟ್ಟಿ ಮಾಡಿ. ಕೊಳವೆ ಮಾರ್ಗಗಳ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಇನ್ನು ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರ ಅಭಿವೃದ್ಧಿ, ಭೌಗೋಳಿಕ ದೃಷ್ಟಿಕೋನ. ನೋಡಿ ಈ ಅಧ್ಯಾಯದಲ್ಲಿ ಕೂಡ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಯಾವ ಪ್ರಶ್ನೆಗಳು ಬರ್ತವೆ ಅಂತ ನಾವು ನೋಡೋದಾದರೆ, ಭಾರತ ಮಹಾನಗರಗಳ ಕೊಳಚೆ ಪ್ರದೇಶಗಳ ಸಮಸ್ಯೆಗಳನ್ನು ತಿಳಿಸಿ. ಇದನ್ನು ನೋಡಿ ಬಹಳಷ್ಟು ಸಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಘನತ್ಯಾಜ್ಯ ಎಂದರೇನು, ಘನತ್ಯಾಜ್ಯ ಮೂಲಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ಭಾರತದ ನಗರ ಪ್ರದೇಶಗಳ ತ್ಯಾಜ್ಯ ವಿಲೇವಾರಿ ಕುರಿತು ಬರೆಯಿರಿ. ನೋಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತ ನಗರ ಕೊಳಗೇರಿಗಳಲ್ಲಿ ವಾಸಿಸುವ ಜನರ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿ. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ ಕುರಿತು ವಿವರಿಸಿರಿ. ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಕುರಿತು ಚರ್ಚಿಸಿ. ನೋಡಿ ಇಲ್ಲಿವರೆಗೆ ನಾವು 5 ಅಂಕದ ಪ್ರಶ್ನೆಗಳನ್ನು ನೋಡಿದೆವು. ಈಗಾಗಲೇ ಮಾದರಿ 1, 2, 3 ಪತ್ರಿಕೆಗಳ ಉತ್ತರಗಳನ್ನು ಮಾಡಿದ್ದೇವೆ. ಅದೇ ರೀತಿ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯ 1 ಮತ್ತು 2ನೇ ಪತ್ರಿಕೆಯ ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ.